ಅಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಇಯರ್ಫೋನ್ ಹಾಕೊಳ್ಳಿ. ಮಾತಾಡಿ ಮಾತಾಡಕ್ ಕೇಳಿದ್ದಾರೆ, ಮಾತಾಡಕ್ ಕೇಳಿದ್ದಾರೆ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಮಲೆನಾಡಲ್ಲಿ ಏನಿಲ್ಲ ಉಳ್ಳಾರ್ಕು ಸವಾಸ ಇದು. ಈಗ ಎಲ್ಲರೂ ಮಾತಾಡ್ಬೇಕಾ, ನೀವು ಒಬ್ಬರೇ ಮಾತಾಡ್ಬೇಕಾ? ಆಯ್ತು, ತಮ್ಮ ಮಾತಾಡ್ಲಿ. ತುಂಬಾ ಸದಸ್ಯರು ಮಾತಾಡ್ಲಿಕ್ಕೆ ತಮ್ಮ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಇವತ್ತು ಕಳೆದ ಒಂದು ವಾರದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ರಸ್ತೆಗಳೆಲ್ಲ ಕುಸಿದಿದ್ದಾವೆ. ಯಾವುದು ಓಡಾಡಕ್ ದಾರಿ ಇಲ್ಲ. ಇಡೀ ಜನ ಪ್ರವಾಸೋದ್ಯಮಕ್ಕೆ ಹೆಚ್ಚು ಹೆಸರುವಾಸಿ ಇರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಗೆ 5 ನದಿಗಳು ಹುಟ್ಟತಕ್ಕಂಥ ಜಿಲ್ಲೆ. ನದಿಗಳು ಹುಟ್ಟಿ ಇಡೀ ರಾಜ್ಯದ ಜನಗಳಿಗೆ ನೀರನ್ನ ಕೊಡುವಂತ 5 ನದಿಗಳು ಹುಟ್ಟುವಂತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬಂದು ಇವತ್ತು ತುಂಬಾ ಮನೆಗಳು ಕುಸಿದಿದೆ, ರಸ್ತೆಗಳು ಕುಸಿದಿದೆ. ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ನಿನ್ನೆ ತಾನೇ ಡಿಸಿ ಮತ್ತೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಅದಕ್ಕೆ ಪರಿಹಾರ ತೆಗೆದುಕೊಳ್ಬೇಕು ಅನ್ನೋ ಒಂದು ಕ್ರಮನೂ ಸಹ ನಮ್ಮ ಉಸ್ತುವಾರಿ ಸಚಿವರು ತೆಗೆದುಕೊಂಡಿದ್ದಾರೆ. ಜಾರ್ಜ್ ಸಾಹೇಬ್ರು, ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ದಯಮಾಡಿ ಈ ಸಂದರ್ಭದಲ್ಲಿ ಕಂದಾಯ ಸಚಿವರು ಮತ್ತೆ ಉಸ್ತುವಾರಿ ಸಚಿವರು ಗಮನಕ್ಕೆ ಮತ್ತೊಮ್ಮೆ ತರೋದೇನು ಅಂತ ಹೇಳಿದ್ರೆ, ಉಸ್ತುವಾರಿ ಸಚಿವರು ಈಗಾಗಲೇ ನಿನ್ನೆ ಸಭೆಯನ್ನ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ತಕ್ಷಣ ಏನು ನಮ್ಮ ಭಾಗದಲ್ಲಿ ಮಲೆನಾಡಲ್ಲಿ ಮಳೆಯಿಂದ ರಸ್ತೆಗಳು ಕುಸಿದಿದ್ದಾವೆ, ಮನೆಗಳು ಕುಸಿದಿದ್ದಾವೆ, ಅದಕ್ಕೆ ತಕ್ಷಣ ರಸ್ತೆಗಳಿಗೆ ಹಣ ಮೀಸಲಿಟ್ಟು ರಸ್ತೆಗಳನ್ನ ದುರಸ್ತಿಪಡಿಸಬೇಕು. ಇಡೀ ರಾಜ್ಯದಿಂದ ಅತಿ ಹೆಚ್ಚು ಜನ ಪ್ರವಾಸೋದ್ಯಮಕ್ಕೆ ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಾ ಇದ್ದಾರೆ. ಆದ್ರೆ ಇವತ್ತು 2-3 ರಸ್ತೆಗಳನ್ನ ಓಡಾಡ್ಲಿಕ್ಕೆ ವೆಹಿಕಲ್ ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಹೆಚ್ಚು ಮಳೆ ಆಗಿರ್ತಕ್ಕಂಥದ್ದು. ನಮಗೆ ಹೆಚ್ಚು ಮಳೆ ಆದ್ರೆ ಮಾತ್ರ ರಾಜ್ಯದ ಎಲ್ಲಾ ಭಾಗಕ್ಕೂ ನೀರು ಹೋಗೋದು ಅನ್ನೋದನ್ನ ದಯಮಾಡಿ ನಮ್ಮ ಬಿಜೆಪಿ ಸ್ನೇಹಿತರು ಅರ್ತ್ಕೊಬೇಕು ಅಂತ ಹೇಳಿ ಈ ಮಳೆಗಾಲದ ಅಧಿವೇಶನದಲ್ಲಿ ಹೆಚ್ಚು ಮಳೆ ಬಂದಿರುವ ಸಂದರ್ಭದಲ್ಲಿ ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು ಅಂತ ಹೇಳಿ ನಾನು ಬಿಜೆಪಿ ಸದಸ್ಯರು ಮತ್ತು ನಾಯಕರುಗಳಲ್ಲಿ ಮನವಿ ಮಾಡ್ತೇನೆ. ಇದು ತುರ್ತು. ಯಾಕೆಂದ್ರೆ ಮಳೆಗಾಲದ ಅಧಿವೇಶನ ಉದ್ದೇಶನೇ ಮಳೆಗಾಲದಲ್ಲಿ ಆಗಿರ್ತಕ್ಕಂಥ ಹಾನಿಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಮಳೆಗಾಲದ ಅಧಿವೇಶನವನ್ನು ನಡೆಸೋದು. ಹೆಚ್ಚು ಮಳೆ ಆಗಿರುವಂತ ಪ್ರದೇಶದ ಚರ್ಚೆಗೆ ಅವಕಾಶ ಕೊಡದಲ್ಲೇ ಈ ರೀತಿ ಸಮಯನ ವ್ಯರ್ಥ ಮಾಡ್ತಿರೋದು ನಿಜವಾಗ್ಲೂ ಖಂಡನೀಯ ಅಂತ ಹೇಳ್ತಾ ಕೂಡಲೇ ನಮ್ಮ ಮಳೆ ಹೆಚ್ಚು ಬಂದಿರೋ ಪ್ರದೇಶಗಳಿಗೆ ಪ್ರದೇಶ ಮಂತ್ರಿಗಳು ಭೇಟಿ ಕೊಟ್ಟು ಹಾನಿನ ದುರಸ್ತಿಗೊಳಿಸಬೇಕು. ಭೀಮನಾಯಕ್, ದಲಿತರ ಸಾವಿಗೆ ನ್ಯಾಯ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಜೋರ್ ಮಾತಾಡಿ. ನಮ್ಮ ಕರಾವಳಿ ಭಾಗದಲ್ಲಿ ಕೂಡ ಸಾಕಷ್ಟು ಮಳೆ ಆಗಿದೆ ಈಗ.